ಹಾಯ್ ಸ್ನೇಹಿತರೆ, ಇವತ್ತಿನ ಟಾಪಿಕ್ ಬಂದು ಕಂಬಿ ಸ್ಲಾಬ್ ರೂಪ್ ರಾಡ್ ಹಾಸಿರೋದು ವಿಧಾನ. ಓಕೆ ಸ್ನೇಹಿತರೆ, ಇವತ್ತು ಬಂದು ಆಲ್ರೆಡಿ ರೂಪ್ ರಾಡ್ ಕಟ್ಟಿದ್ದೀವಿ, ನಿನ್ನೆ ಕಟ್ಟಿದ್ದಾರೆ. ಓಕೆ ನೋಡಿ, 10x8 ರಾಡ್. ಓಕೆ ಸ್ನೇಹಿತರೆ, 10x8 ಇದನ್ನು ರೂಪ್ ಕಟ್ಟಿರೋದು 2 ವೇ ರೂಪ್ ಅಂತೀವಿ. 2 ವೇ ರೂಪ್ ಅಂದಾಗ ಈಗ ನಾವು ಮಾಮೂಲಿ ಹತ್ತತ್ರ ಗೋಡೆ ಹತ್ರ ಇದ್ದರೆ ಸಿಂಗಲ್ ರೂಪ್ ಆದರೂ ನಡೆಯುತ್ತೆ. ಲೆಂತ್ ಇರೋದಕ್ಕೋಸ್ಕರ ನಾವು ಇದು 2 ವೇ ರೂಪ್ ಕನ್ವರ್ಟ್ ಮಾಡಿರೋದು. ಓಕೆ ಸ್ನೇಹಿತರೆ, 2 ವೇ ರೂಪ್ ಅಂದಾಗ ಆ ಕಡೆನೂ ರಾಡ್ ಇರುತ್ತೆ, ಈ ಕಡೆನೂ ರಾಡ್ ಇರುತ್ತೆ. ಎಲ್ಲ ಕಡೆ 4 ಕಡೆ ಬುಟ್ಟಿ ಬರುತ್ತೆ. ಒಂಥರ ಈ ಬುಟ್ಟಿ ಯಾವ ಥರ ಇರುತ್ತೆ ಆ ಥರ ಇರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬಂದು ನೋಡಿ, ಎಷ್ಟು ನೀಟಾಗಿ ಕಟ್ಟಿದ್ರು ಕೆಳಗಡೆ ದಯವಿಟ್ಟು ಕವರಿಂಗ್ ಕಲ್ ಮಾತ್ರ ದಯವಿಟ್ಟು ಕೊಡಲೇಬೇಕು. ಯಾಕಂದರೆ ಕವರಿಂಗ್ ಕಲ್ ಕೊಟ್ಟರೆ ತುಂಬ ಚೆನ್ನಾಗಿ. ಈಗ ನೋಡಿರಿ, 1 ಇಂಚ್ ಗ್ಯಾಪ್ ಇದೆ, ಅದ್ರ ಮೇಲೆ ಕಾಂಕ್ರೀಟ್ ಬರುತ್ತೆ. ಓಕೆನಾ, ಕವರಿಂಗ್ ಕಲ್ ಇಲ್ಲ ಅಂದರೆ ಕೆಳಗಡೆ ರಾಡು ಮೋಲ್ಡಿಗೆ ಟಚ್ ಆಗುತ್ತೆ, ನಮ್ಮ ಚಾಪೆಗೆ ಟಚ್ ಆಗುತ್ತೆ. ಅದರ ಮೇಲೆ ನಾವು ಚಾಪೆ ತೆಗೆದ ತಕ್ಷಣ ಅಲ್ಲೆಲ್ಲ ಕಂಬಿ ಕಾಣ್ತಾ ಇರುತ್ತೆ. ದಯವಿಟ್ಟು ಕೆಳಗಡೆ ಕಲ್ಲು ಕವರಿಂಗ್ ಕಲ್ಲಲ್ಲಿ ಇಲ್ಲ ಅಥವಾ ಬೇರೆ ಇಂತಿಡೆ ಗ್ರಾನೈಟ್ ಕಲ್ಲಲ್ಲಿ ಯಾವುದೋ ಒಂಥರ ಸ್ವಲ್ಪ ಚಿಪ್ಪು ಅಗಲ 4 ಕಡೆಗೆ ಒಂದು ಕುಟ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮತ್ತು ನೆಕ್ಸ್ಟ್ ನಿಮ್ಗೆ ಹೇಳಬೇಕಾಗಿರೋದು ಈಗ ಕಾಂಕ್ರೀಟು. ಓಕೆ ಸ್ನೇಹಿತರೆ, ಕಾಂಕ್ರೀಟು ಈಗ ಸಿಮೆಂಟು 53 ಗ್ರೇಡ್ ಹಾಕ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ 53 ಗ್ರೇಡ್ ಹಾಕ್ಕೊಂಡಷ್ಟು ಒಳ್ಳೆಯದು ಸಿಮೆಂಟು. ಓಕೆ ಸ್ನೇಹಿತರೆ, ಆಮೇಲೆ ಕಾಂಕ್ರೀಟ್ ಬಂದು ಬ್ಯಾಗ್ ಸಿಮೆಂಟ್ 53 ಗ್ರೇಡಲ್ಲಿ ಬಿರ್ಲಾ, ಅಲ್ಟ್ರಾ ಈ ಥರ ಯಾವುದೇ ಆಗಲಿ ಚೆನ್ನಾಗಿರೋ ಕ್ವಾಲಿಟಿಗಳನ್ನ ಹಾಕ್ಕೋಬೇಕು. 20 ನಾನು ಜಲ್ಲಿ ಮಾತ್ರ ಬೇಬಿ ಜಲ್ಲಿ, ಅಂದರೆ ಬೇಬಿ ಜಲ್ಲಿ 20 mm. ಓಕೆ ಸ್ನೇಹಿತರೆ, 20 mm ಅದನ್ನ 5 ಬಾಂಡ್ಲಿ ಜಲ್ಲಿ ಹಾಕ್ಕೊಳ್ಳಿ, ಇಲ್ಲ 6 ಬಾಂಡ್ಲಿ ಜಲ್ಲಿ ಹಾಕ್ಕೊಳ್ಳಿ, 5 ಬಾಂಡ್ಲಿ ಡಿಸ್ಟ್ ಹಾಕ್ಕೊಳ್ಳಿ. ಓಕೆ ಸ್ನೇಹಿತರೆ, 2 ಬಾಂಡ್ಲಿ ಸಿಮೆಂಟ್ ಹಾಕ್ಕೊಳ್ಳಿ. ಓಕೆ, ಟೋಟಲ್ಲು ಅದ್ರ ಮಾಹಿತಿ. ಆಮೇಲೆ ಮೋಲ್ಡಿಗೆ ಬಂದಿದ್ದೀವಿ ಅಂದರೆ ಮೋಲ್ಡಲ್ಲಿ ಕ್ಲೀನಾಗಿ ಎಷ್ಟೇ ಆಗಲಿ ನೋಡಿ ಸ್ವಲ್ಪ. ಓಕೆ ಸ್ನೇಹಿತರೆ, ಈಗ ಕ್ಲೀನಾಗಿ ವೈಬ್ರೇಟ್ರ್ ಹಾಕ್ತಾರೆ. ಹೆಂಗೆ ವೈಬ್ರೇಟ್ರಿಂದ ಏನು ಲಾಭ ಗೊತ್ತೇನು ಸ್ನೇಹಿತರೆ? ಬೀಮ್ಗಳು ಕಾಲಮ್ಗಳು ತಪ್ಪದೆ ವೈಬ್ರೇಟ್ ಹಾಕ್ಸಿ. ಏನಕ್ಕಂದರೆ ಒಳಗಡೆ ಇರೋಂಥ ಏರು, ಅಂದರೆ ಕಾಂಕ್ರೀಟ್ ಹಾಕ್ತೀವಿ ಒಂಥರ ಏರ್ ಚಿಕ್ಕ ಗುಳ್ಳೆಗಳು ಇರ್ತೈತಿ ಒಳಗಡೆ. ಏರ್ ಅನ್ನೋದು ಒಂಥರ ಇದು ಇರುತ್ತೆ. ವೈಬ್ರೇಟ್ರ್ ಹಾಕೋದ್ರಿಂದ ಏರನ್ನು ಔಟ್ ಆಗುತ್ತೆ. ನೋಡಿ ಸ್ನೇಹಿತರೆ, ಕ್ಲೀನಾಗಿ ಕಾಲಮ್ಗಳು ಬೀಮ್ಗಳಲ್ಲಿ ಹೆಂಗೆ ಕ್ಲೀನಾಗಿ ಹಾಕ್ತವ್ರೆ. ಒಂಥರ ಉಳುಕು ಬರೋಲ್ಲ. ಉಳುಕು ಅಂದರೆ ಒಂಥರ ಈಗ ಗೊತ್ತಾನೆ ನಿಮಗೆ. ನೀವು ಗೊತ್ತಾಗ್ಬೋದು, ನಿಮ್ಮ ಸೆಂಟ್ರಿಗೆ ಮನೆ ಕಟ್ಟಬೇಕಾದ್ರೆ ಆಮೇಲೆ ಅಬ್ಸರ್ವ್ ಮಾಡಿ ನಿಮಗೂ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಕಟ್ಟೋರಿಗೇನೋ ಶೇರ್ ಮಾಡಿ ತಿಳಿಸಿ. ವೈಬ್ರೇಟ್ರ್ ಕಂಪಲ್ಸರಿ ಹಾಕ್ಸಿ. ಈ ಥರ ಕಾಲಮ್ಗಳು ಹಾಕ್ಸಿದ್ರೆ ಕಾಲಮ್ಗಳು ತುಂಬ ಸ್ಟ್ರೆಂತಾಗಿರುತ್ತೆ. ಆಮೇಲೆ ಗುಳ್ಳೆ ಬರೋಲ್ಲ. ಹಿಂಗೆ ಒಂದು ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ನಿಮ್ಗೆ ಇಲ್ಲಿ ಚಿಕ್ಕ ಗುಳ್ಳೆ ಕಾಣ್ಬೋದು, ನಿಮಗೆ ಅಬ್ಸರ್ವ್ ಮಾಡಬೇಕು, ಕ್ಲೀನಾಗಿ ನೋಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಇದರಲ್ಲಿ ಚಿಕ್ಕ ಗುಳ್ಳೆ ಅಂತಿರುತ್ತೆ, ಏರ್ ಅನ್ನೋದು ಔಟ್ ಆಗುತ್ತೆ. ಈಗ ಕಾಂಕ್ರೀಟ್ ಎಷ್ಟು ಲೂಸಾಗಿರಬೇಕು ಅಂದರೆ ಮಿನಿಮಮ್ ಜಾಸ್ತಿಯನ್ನು ನೀರು ಹಾಕೋಕೆ ಹೋಗ್ಬೇಡ್ರಿ, ಫುಲ್ಲು ಗಟ್ಟಿಯಾಗಿ ಮಾಡೋಕೆ ಹೋಗ್ಬೇಡಿ, ಮೀಡಿಯಮ್ ಸೈಜು. ನೆಕ್ಸ್ಟ್ ಏನಂದರೆ, ಈಗ ಕಾಂಕ್ರೀಟ್ ಹಾಕ್ತಾ ಇದ್ದಾಗ ಸ್ವಲ್ಪ ದೊಡ್ಡ ಮೋಲ್ಡ್ ಇರುತ್ತೆ, ಆವಾಗ 2 ಗಂಗಿಳಿ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಜೇಂಟ್ಗಳು ಯಾವುದೇ ಕಾರಣಕ್ಕೂ ಕಾಂಕ್ರೀಟ್ ಹಾಕ್ಬೇಕಾದ್ರೆ ನಿಲ್ಲಿಸಿ ಅಂದರೆ ಒಣಗೋ ಗಂಟ ಬಿಡಬೇಡಿ. ಹಸಿ ಇದ್ದಾಗ ಹಾಕ್ಕೋಬೇಕು, ಹಂಗೆ ಮಿಕ್ಸಿಂಗ್ ಚೆನ್ನಾಗಿ. ಒಣಗಿದ್ರೆ ಸ್ವಲ್ಪ ರಫಾಗಿ ಮಾಡಿಕೊಂಡು ಹಾಕ್ಸ್ಕೋಬೇಕು ಸ್ನೇಹಿತರೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ.